ಆಲ್ಮೋಸ್ಟ್ ಎವ್ರಿಥಿಂಗ್ ಯು ನೀಡ್ ಟು ನೋ. ಹೆಲೋ ಮಿತ್ರ, ಈಗ ನೀವು ತುಂಬಾ ಮುಖ್ಯವಾದ ಒಂದು ಕೆಲಸವನ್ನ ಮಾಡಬೇಕು. ಅದು ತುಂಬಾ ಟೈಮ್ ಕನ್ಸ್ಯೂಮ್ ಆಗೋ ಒಂದು ವರ್ಕ್ ಆಗಿರುತ್ತೆ. ಡೆಡ್ಲೈನು ಹತ್ರ ಬರ್ತಾ ಇದೆ. ಇದನ್ನ ಆದಷ್ಟು ಬೇಗ ನೀವು ಮುಗಿಸ್ಬೇಕು. ಈ ರೀತಿ ಒಂದು ವರ್ಕ್ ನಿಮ್ಗೆ ಅಸೈನ್ ಆಗುತ್ತೆ ಅಂದ್ರೆ ನೀವದನ್ನ ಹೇಗೆ ಮುಗಿಸ್ತೀರಾ? ಬೆಳಿಗ್ಗೆ ಮುಂಚೆ ವರ್ಕ್ ಅನ್ನ ಸ್ಟಾರ್ಟ್ ಮಾಡಿ ಫುಲ್ ಫೋಕಸ್ ಆಗಿ ಬೇಗ ವರ್ಕ್ ಅನ್ನ ಮಾಡಿ ಸಖತ್ತಾಗಿ ಪ್ರೋಗ್ರೆಸ್ ಮಾಡ್ಬೇಕು ಅಂತ 5 ಅವರ್ಸ್ ಕೆಲಸ ಮಾಡಿ ಬಾತ್ರೂಮ್ ಬ್ರೇಕು, ಲಂಚ್ ಬ್ರೇಕು ಎಲ್ಲವನ್ನ ಸ್ಕಿಪ್ ಮಾಡ್ಬಿಟ್ಟು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರ್ತೀರಾ? ಇಲ್ಲಾಂದ್ರೆ ವರ್ಕ್ ಮಾಡ್ಬೇಕಾದ್ರೆ ಫೋಕಸ್ಡ್ ಆಗಿ ವರ್ಕ್ ಮಾಡ್ಬಿಟ್ಟು ಸ್ವಲ್ಪ ಡಿಸ್ಟ್ರಾಕ್ಟೆಡ್ ಆಗಿ ಟಯರ್ಡ್ ಆಗಿ ಫೀಲ್ ಮಾಡ್ಬೇಕಾದ್ರೆ ಮಧ್ಯ ಬ್ರೇಕ್ಸ್ ಅನ್ನ ತಗೊಂಡು ಮತ್ತೆ ನೀವು ನಿಮ್ಮ ಕೆಲಸವನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವ್ ಹೇಗೆ ವರ್ಕ್ ಮಾಡ್ತೀರಾ ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ಈ ಬುಕ್ ನ ಆಥರ್ ಜಿಮ್ ಲೋಹರ್ ಒಳ್ಳೆ ಎಂಗೇಜಿಂಗ್ ಸೂಪರ್ ಆಗಿ ಕ್ವಾಲಿಟಿಯಾಗಿ ವರ್ಕ್ ಅನ್ನ ಮಾಡೋದಿಕ್ಕೆ ನೀವು ಒಬ್ಬ ಮ್ಯಾರಥಾನ್ ರನ್ನರ್ ರೀತಿ ಇರೋದ್ಕಿಂತ ಒಬ್ಬ ಸ್ಪ್ರಿಂಟರ್ ಆಗಿರೋದೇ ಬೆಸ್ಟ್ ಆಪ್ಷನ್ ಅಂತ ಅವರು ಹೇಳ್ತಾರೆ. ಯಾಕಂದ್ರೆ ಇವರು ಹ್ಯೂಮನ್ ಪರ್ಫಾರ್ಮೆನ್ಸ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಅನ್ನ ರನ್ ಮಾಡ್ತಾ ಇದ್ದಾರೆ. ಆ ಇನ್ಸ್ಟಿಟ್ಯೂಟ್ ಮೂಲಕ ಈ ಲೋಕದಲ್ಲಿರೋ ಟಾಪ್ ಪರ್ಫಾರ್ಮಿಂಗ್ ಅಥ್ಲೀಟ್ಸ್, ಹೈ ಪರ್ಫಾರ್ಮೆನ್ಸ್ ಎಕ್ಸಿಕ್ಯೂಟಿವ್ಸ್ ಈ ರೀತಿ ಎಲ್ಲರ ಜೊತೆ ವರ್ಕ್ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಹ್ಯೂಮನ್ ಕೆಪಾಸಿಟಿಯ ಬೆಸ್ಟ್ ಪೊಟೆನ್ಶಿಯಲ್ ಅನ್ನ ಹೊರಗಡೆ ತರೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಈ ರೀತಿ ಟಾಪ್ ಪರ್ಫಾರ್ಮಿಂಗ್ ಪೀಪಲ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಅಂದ್ರೆ ಅವರವರ ಫೀಲ್ಡ್ ಅಲ್ಲಿ ದೊಡ್ಡದಾಗಿ ಸಾಧನೆ ಮಾಡಿದವ್ರ ಜೊತೆ ಇವರು ಮಿಂಗಲ್ ಆಗಿ ವರ್ಕ್ ಮಾಡ್ತಾ ಇವರು ಏನ್ ಕಲ್ತ್ಕೊಂಡ್ರು ಅಂದ್ರೆ ಇವರು ಎಲ್ಲರೂ ಕೂಡ ಟ್ರೆಡಿಷನಲ್ ಪ್ರೊಡಕ್ಟಿವಿಟಿಯಲ್ಲಿ ಹೇಳೋ ಹಾಗೆ ನಿಮ್ಮ ಟೈಮ್ ಅನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ, ಎಷ್ಟು ಮ್ಯಾಕ್ಸಿಮಮ್ ವರ್ಕ್ ಮಾಡಕ್ಕಾಗುತ್ತೋ ವರ್ಕ್ ಮಾಡಿ ಪ್ರೊಡಕ್ಟಿವ್ ಆಗಿರಿ ಅಂತ ಈ ರೀತಿ ರೂಟ್ ಅನ್ನ ಫಾಲೋ ಮಾಡ್ದೆ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಅಧಿಕವಾಗಿ ಫೋಕಸ್ ಮಾಡ್ದೆ ಅವರ ಎನರ್ಜಿ ಮ್ಯಾನೇಜ್ಮೆಂಟ್ ಅಲ್ಲಿ ಅಧಿಕವಾಗಿ ಫೋಕಸ್ ಮಾಡಿರ್ತಾರೆ ಅಂತ ಇವರಿಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನೀವು ಎನರ್ಜಿನ ಸರಿಯಾಗಿ ಮ್ಯಾನೇಜ್ ಮಾಡಿದ್ರೆ ಕೆಲಸ ಮಾಡೋ ಟೈಮ್ ಅಲ್ಲಿ ಇಂಪ್ಯಾಕ್ಟ್ಫುಲ್ ಇರೋ ವರ್ಕ್ ಅನ್ನ ನೀವು ಕ್ರಿಯೇಟ್ ಮಾಡ್ತೀರಾ. ಬ್ರೇಕೇ ತಗೊಳ್ದೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡೋರ್ಗಿಂತ ಬೆಸ್ಟ್ ಮತ್ತೆ ಕ್ವಾಲಿಟಿ ವರ್ಕ್ಸ್ ಅನ್ನ ನೀವು ಪ್ರೊಡ್ಯೂಸ್ ಮಾಡ್ತೀರಾ. ಈ ಕಾನ್ಸೆಪ್ಟ್ ಅನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನೀವು ಮನುಷ್ಯರನ್ನ ರೌಂಡ್ ದ ಕ್ಲಾಕ್ ಅಲ್ಲಿ ಟೈಮ್ ಆಪ್ಟಿಮೈಸೇಷನ್ ಪರ್ಸ್ಪೆಕ್ಟಿವ್ಸ್ ಅಲ್ಲಿ ಪ್ಲಗ್ ಪಾಯಿಂಟ್ ಅಲ್ಲಿ ವರ್ಕ್ ಆಗೋ ರೀತಿ ಕಂಟಿನ್ಯೂಸ್ ಆಗಿ ಓಡ್ಬೇಕು ಅಂತ ನಿರೀಕ್ಷೆ ಮಾಡಿದೆ. ಅವರು ಬ್ಯಾಟರಿಯಲ್ಲಿ ಆಪರೇಟ್ ಆಗೋ ಒಂದು ಮೊಬೈಲ್ ಡಿವೈಸ್ ರೀತಿ ಮನುಷ್ಯರ ಪ್ರೊಡಕ್ಟಿವಿಟಿಯನ್ನ ನಾವು ಕನ್ಸಿಡರ್ ಮಾಡಬೇಕು. ಯಾಕಂದ್ರೆ ಮನುಷ್ಯರಿಗೆ ಎನರ್ಜಿ ಇದ್ರೆ ಮಾತ್ರ ಅವರಿಂದ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡಕ್ಕಾಗತ್ತೆ. ಮಾಡೋ ಕೆಲಸವನ್ನ ಸೂಪರ್ ಆಗಿ ಅವರು ಮಾಡ್ತಾರೆ. ಸೊ ಒಂದು ಬ್ಯಾಟರಿ ರೀತಿ ನಾವು ಡ್ರೈನ್ ಆದ್ಮೇಲೆ ನಮಗೆ ರೀಚಾರ್ಜ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ ಹೇಳ್ತಾರೆ. ಈ ರೀತಿ ರೀಚಾರ್ಜ್ ಮಾಡ್ಕೊಂಡು ನಮ್ಮ ಎನರ್ಜಿಯನ್ನ ಸರಿಯಾಗಿ ಮ್ಯಾನೇಜ್ ಮಾಡೋದಕ್ಕೆ ಕಲ್ತ್ಕೊಂಡ್ರೆ ನಾವು ಕೂಡ ಸ್ಮಾರ್ಟ್ ವರ್ಕ್ ಮಾಡಿ ಹೈ ಪರ್ಫಾರ್ಮೆನ್ಸ್ ಅಲ್ಲಿ ನಮ್ಮ ಕೆಲಸವನ್ನ ಎಕ್ಸಿಕ್ಯೂಟ್ ಮಾಡಕ್ಕಾಗುತ್ತೆ. ಫುಲ್ ಎಂಗೇಜ್ಮೆಂಟ್ ಮತ್ತೆ ಎನರ್ಜಿಯಿಂದ ವರ್ಕ್ ಮಾಡೋದ್ರಿಂದ ನಾವು ಮಾಡೋ ವರ್ಕ್ ಕೂಡ ಸೂಪರ್ ಆಗಿ ಕ್ವಾಲಿಟಿಯಾಗಿ ಬರುತ್ತೆ. ಸೊ ನೀವು ಕೂಡ ಈ ರೀತಿ ಎಂಗೇಜಿಂಗ್ ವರ್ಕ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ನಿಮ್ಮ ಎನರ್ಜಿಯನ್ನ ಆಪ್ಟಿಮೈಸ್ ಮಾಡೋದಕ್ಕೆ ಕಲ್ತ್ಕೋಬೇಕು. ಈ ಹೈ ಪರ್ಫಾರ್ಮಿಂಗ್ ಜನರ ರೀತಿ ಈ ಎನರ್ಜಿ ಆಪ್ಟಿಮೈಸೇಷನ್ ಅನ್ನ ಹೇಗೆ ಮಾಡಬೇಕು ಅಂತ ಫರ್ದರ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಸರಿ ಬನ್ನಿ ಸ್ಟಾರ್ಟ್ ಮಾಡೋಣ. ನಂಬರ್ 1, ರಿಚುವಲ್ಸ್ ಆಫ್ ರಿಕವರಿ. ಈ ಬುಕ್ ನ ಆಥರ್ ಜಿಮ್ ಲೋವರ್ ಅವರ ಜೀವನ ಪೂರ್ತಿ ಅಥ್ಲೆಟ್ಸ್ ಜೊತೆನೆ ಜಾಸ್ತಿ ಕೆಲಸ ಮಾಡಿದ್ದಾರೆ. ಈ ರೀತಿ ಅವರು ಅಥ್ಲೆಟ್ಸ್ ಜೊತೆಗೆ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಹೈ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಾರಲ್ಲ ಅವರಿಗೂ ಮತ್ತೆ ಲೋ ಪರ್ಫಾರ್ಮರ್ಗೂ ಏನ್ ಡಿಫ್ರೆನ್ಸ್ ಅಂತ ಅವರಿಂದ ಕಂಡುಹಿಡಿಯೋದಕ್ಕೆ ಆಗಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಕಷ್ಟಪಟ್ಟೆ ಕೆಲಸ ಮಾಡ್ತಾರೆ, ಎಲ್ಲರ ಹತ್ರನೂ ಒಳ್ಳೆ ವರ್ಕ್ ಎಥಿಕ್ ಇದೆ, ಒಳ್ಳೆ ಟ್ಯಾಲೆಂಟ್ ಕೂಡ ಇದೆ. ಎಲ್ಲರೂ ಕೂಡ ಒಂದೇ ಸಮಯದಲ್ಲೇ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ರು. ಇವನ್ ನಮ್ಮ ಎಕ್ಸರ್ಸೈಸ್ ಮತ್ತೆ ಡಯಟ್ ರುಟೀನ್ ಅನ್ನ ಕೂಡ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ರು. ಆದ್ರೆ ಕೆಲವು ಹೈ ಪರ್ಫಾರ್ಮಿಂಗ್ ಟೆನ್ನಿಸ್ ಪ್ಲೇಯರ್ ಅನ್ನ ನೋಟಿಸ್ ಮಾಡ್ಬೇಕಾದ್ರೆ ಅವರೊಂದು ವಿಷಯವನ್ನ ಐಡೆಂಟಿಫೈ ಮಾಡಿದ್ರು. ಇಂಟೆನ್ಸಿವ್ ಆಗಿ ಟೆನ್ನಿಸ್ ಮ್ಯಾಚ್ ಹೋಗ್ತಾ ಇದ್ರು ಕೂಡ ಈ ಮ್ಯಾಚ್ ನ ನಡುವೆ ಸಿಗೋ ಕೆಲವು ಬ್ರೇಕ್ಸ್ ಅಲ್ಲಿ ಅವರು ಕಂಪ್ಲೀಟ್ ಆಗಿ ತುಂಬಾ ಸೈಲೆಂಟ್ ಆಗಿ ಅವರ ಟೆನ್ನಿಸ್ ರಾಕೆಟ್ ಅನ್ನ ಕೆಳಗಡೆ ಇಟ್ಬಿಟ್ಟು ತುಂಬಾ ಶಾಂತವಾಗಿ ರಿಲ್ಯಾಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಮತ್ತೆ ಅವರು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅವರು ಇರೋದ್ರಲ್ಲೇ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರಂತೆ. ಈ ಹೈ ಪರ್ಫಾರ್ಮರ್ ಈ ರೀತಿ ಕಾಮನ್ ಆಗಿ ಮಾಡಿದ್ರಿಂದ ಒಂದು ಮಟ್ಟದಲ್ಲಿ ಇಲ್ಲಿ ಏನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದಿಕ್ಕೆ ಇವರು ಈ ರೀತಿ ಎಲ್ಲ ರಿಲ್ಯಾಕ್ಸ್ ಮಾಡ್ಬೇಕಾದ್ರೆ ಅವರ ಹಾರ್ಟ್ ರೇಟ್ ಅನ್ನ ಆಥರ್ ಮಾನಿಟರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಅವರ ಹಾರ್ಟ್ ರೇಟ್ ಅನ್ನ ಮಾನಿಟರ್ ಮಾಡ್ಬೇಕಾದ್ರೆ ಇವರಲ್ಲಿ ಸುಮಾರು ಜನ ಅವರ ಹಾರ್ಟ್ ರೇಟ್ ಅನ್ನ 20 ಬೀಟ್ಸ್ ಪರ್ ಮಿನಿಟ್ ಕೂಡ ಇವರು ತಗೊಂಡು ಹೋಗ್ತಾರಂತೆ. ಈ ರೀತಿ ರಿಲ್ಯಾಕ್ಸ್ ಆಗಿ ಫೀಲ್ ಮಾಡಿ ಟೈಮ್ ತುಂಬಾ ಶಾರ್ಟ್ ಆಗಿ ಇದ್ರೂ ಕೂಡ ಅವರ ಮೈಂಡ್ ಮತ್ತೆ ಬಾಡಿಗೆ ಒಳ್ಳೆ ರೆಸ್ಟ್ ಸಿಕ್ಕಿದ್ರಿಂದ ಅವರು ಬೇರೆ ಅಥ್ಲೆಟ್ಸ್ ಗಿಂತ ಇವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಆದ್ರೆ ಲೋ ಪರ್ಫಾರ್ಮೆನ್ಸ್ ಅಥ್ಲೆಟ್ಸ್ ಅಲ್ಲ, ಇವ್ ರೀತಿ ಟ್ರೈನಿಂಗು ಡಯಟ್ ಎಲ್ಲ ಕರೆಕ್ಟ್ ಆಗಿ ಇವರು ಮಾಡಿದ್ರು ಕೂಡ ಈ ರಿಚುವಲ್ ಅನ್ನ ಅವರು ಕರೆಕ್ಟ್ ಆಗಿ ಫಾಲೋ ಮಾಡದೆ ಇದ್ದಿದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ಇಂಟೆನ್ಸಿವ್ ಆಗಿ ಇವ್ರ ಹತ್ರ ವರ್ಕ್ ಮಾಡಿದ್ರು ಕೂಡ ಟೈಮ್ ಆಗ್ತಾ ಇವರು ಟಯರ್ಡ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಈ ಟಯರ್ಡ್ನೆಸ್ ಅನ್ನೋದು ಅವ್ರನ್ನ ಸ್ವಲ್ಪ ಮಿಸ್ಟೇಕ್ ಎಲ್ಲ ಮಾಡಕ್ ಹೇಳಿ ಲೋ ಅಥವಾ ಆವರೇಜ್ ಪರ್ಫಾರ್ಮರ್ ಆಗಿ ಅದು ಬದಲಾಯಿಸುತ್ತೆ. ಸೊ ನೀವು ಕೂಡ ಕರೆಕ್ಟ್ ಆಗಿ ಇಂಟೆನ್ಸಿವ್ ಆಗಿ ಒಂದು ವಿಷಯವನ್ನ ಫಾಲೋ ಮಾಡ್ತಾ ಇದ್ರೆ ನೀವು ಆ ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ಒಂದು 90 ಮಿನಿಟ್ಸ್ ಟೈಮ್ ನ ನಂತರ ಇಲ್ಲಾಂದ್ರೆ ನೀವು ಇರಿಟೇಟ್ ಆಗೋ ರೀತಿ ಟೆನ್ಷನ್ ಆಗೋ ರೀತಿ ಫೀಲ್ ಮಾಡಿದ್ರೆ ಈ ರೀತಿ ಒಂದು ರಿಕವರಿ ರಿಚುವಲ್ಸ್ ಅನ್ನ ಫಾರ್ಮ್ ಮಾಡ್ಕೊಳ್ಳಿ.
ಅಟ್ಲೀಸ್ಟ್ ಒಂದು 2 to 5 ಮಿನಿಟ್ಸ್ಗೆ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಮತ್ತೆ ನಿಮ್ಮ ವರ್ಕ್ ಅನ್ನ ಕಂಟಿನ್ಯೂ ಮಾಡಿ. ಇನ್ನೊಂದು ವಿಷಯವನ್ನ ನೆನಪಲ್ಲಿಟ್ಕೊಳ್ಳಿ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಎಷ್ಟು ಮುಖ್ಯನೋ ಅದೇ ರೀತಿ ಮನುಷ್ಯರ ಎನರ್ಜಿ ಮ್ಯಾನೇಜ್ಮೆಂಟ್ ಅನ್ನೋದು ಅದೇ ರೀತಿ ಮುಖ್ಯ ಆಗಿರುತ್ತೆ. ಸೊ ಈ ಎನರ್ಜಿಯನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡೋದಿಕ್ಕೆ ನಮ್ಗೆ ಅಂತ ಒಂದು ರಿಕವರಿ ರಿಚುವಲ್ಸ್ ಅನ್ನ ಕ್ರಿಯೇಟ್ ಮಾಡೋದಿಕ್ಕೆ ನಾವು 4 ಸೋರ್ಸಸ್ ಆಫ್ ಎನರ್ಜಿ ಬಗ್ಗೆ ನಾವು ಖಂಡಿತವಾಗಿ ತಿಳ್ಕೋಬೇಕು. ಆ 4 ಸೋರ್ಸಸ್ ಆಫ್ ಎನರ್ಜಿ ಬಗ್ಗೆನೆ ನಾವೀಗ ನೋಡ್ತಾ ಇದ್ದೀವಿ. ನಂಬರ್ 2, ದ 4 ಸೋರ್ಸಸ್ ಆಫ್ ಎನರ್ಜಿ. ಒಂದೊಂದು ಕೆಲಸದಲ್ಲೂ ನಾವು 100% ಕೊಡೋದಿಕ್ಕೆ ಫಿಸಿಕಲಿ ಎನರ್ಜೆಟಿಕ್ ಆಗಿರಬೇಕು, ಎಮೋಷನಲಿ ಕನೆಕ್ಟೆಡ್ ಆಗಿರಬೇಕು, ಮೆಂಟಲಿ ಫೋಕಸ್ಡ್ ಆಗಿರಬೇಕು, ಮತ್ತೆ ಸ್ಪಿರಿಚುವಲ್ ಆಗಿ ನಮ್ಮ ಪರ್ಪಸ್ ಅಲ್ಲಿ ಅಲೈನ್ ಆಗಿರಬೇಕು. ನಾವು ಯಾವುದೇ ಕೆಲಸವನ್ನ ಮಾಡಕ್ಕಿಂತ ಮುಂಚೆ ಈ 4 ಪಾಯಿಂಟ್ಸ್ ಅನ್ನ ಫುಲ್ಫಿಲ್ ಮಾಡ್ಬಿಟ್ರೆ ನಾವು ಹಾರ್ಡ್ ವರ್ಕ್ ಅನ್ನ ಮಾಡದೆ ಫುಲ್ ಆಗಿ ಎಂಗೇಜ್ ಆಗಿ ಒಂದು ವರ್ಕ್ ಅನ್ನ ಮಾಡಕ್ಕಾಗತ್ತೆ. ಅಂದ್ರೆ ಸಿಂಪಲ್ ಆಗಿ ಈಸಿಯಾಗಿ ಡೀಪ್ ವರ್ಕ್ ಮಾಡಕ್ಕಾಗತ್ತೆ. ಅದೇ ಸಮಯದಲ್ಲಿ ನಮ್ಮ ರಿಕವರಿ ರಿಚುವಲ್ಸ್ ಅನ್ನ ಕ್ರಿಯೇಟ್ ಮಾಡಿ ನಮ್ಮ ಮೈಂಡ್ ಮತ್ತೆ ಬಾಡಿಯನ್ನ ಒಂದು ಬ್ಯಾಟರಿ ರೀತಿ ರೀಚಾರ್ಜ್ ಕೂಡ ಮಾಡ್ಕೊಳಕ್ಕಾಗತ್ತೆ. ನಮ್ಮ ಫಿಸಿಕಲ್ ಎನರ್ಜಿಯನ್ನ ರೀಚಾರ್ಜ್ ಮಾಡೋದಕ್ಕೆ ಲೈಟ್ ಆಗಿ ಒಂದು ಎಕ್ಸರ್ಸೈಸ್ ಮಾಡಬಹುದು. ಇದಕ್ಕೆ ತುಂಬಾ ದೊಡ್ಡದಾದ ವರ್ಕೌಟ್ ಅನ್ನ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಜಸ್ಟ್ ಮೆಟ್ಲನ್ನ ಹತ್ತಿ ಇಳಿಯೋದು, 2 ಪುಷಪ್ ಮಾಡೋದು, ನಿಂತಲ್ಲೇ ಸ್ವಲ್ಪ ಸ್ಪಾಟ್ ಜಾಗಿಂಗ್ ಮಾಡೋದು, ಇದೆಲ್ಲವೂ ಕೂಡ ನಿಮ್ಮ ಫಿಸಿಕಲ್ ಎನರ್ಜಿಯನ್ನ ರೀಚಾರ್ಜ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಾಂದ್ರೆ ಹೊರಗಡೆ ಒಂದು ಸಣ್ಣ ವಾಕ್ ಹೋಗಿ ಬರ್ಬೋದು. ಏನಕ್ಕೆ ಈ ರೀತಿ ಮಾಡ್ತೀವಂದ್ರೆ ನಮ್ಮ ಬಾಡಿಯಲ್ಲಿರೋ ಎಲ್ಲ ಆರ್ಗನ್ಗೆ ಬ್ಲಡ್ ಫ್ಲೋ ಸಿಗೋದಿಕ್ಕೆ, ಎನರ್ಜೈಸ್ ಆಗಿ ಫೀಲ್ ಮಾಡೋದಿಕ್ಕೆ ಸ್ವಲ್ಪ ಮೂವ್ ಆಗ್ತೀವಿ. ಮೂವ್ ಮಾಡೋದ್ರಿಂದ ನಿಮ್ಮ ಬ್ಲಡ್ ಫ್ಲೋ ಮಾತ್ರ ಇನ್ಕ್ರೀಸ್ ಆಗದೆ ನಿಮ್ಮ ಬಾಡಿಯಲ್ಲಿ ಆಕ್ಸಿಜನ್ ಇಂಟೇಕ್ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ಲೈಟ್ ಎಕ್ಸರ್ಸೈಸ್ ಅನ್ನ ಮುಗಿಸ್ಬಿಟ್ಟು ಸ್ವಲ್ಪ ನೀರ್ ಕುಡಿದ್ಬಿಟ್ಟು ಮತ್ತೆ ಹೋಗಿ ನಿಮ್ಮ ವರ್ಕ್ ಅನ್ನ ಕಂಟಿನ್ಯೂ ಮಾಡಿ. ಮತ್ತೆ ನಿಮ್ಮ ಎಮೋಷನಲ್ ಎನರ್ಜಿಯನ್ನ ರೀಚಾರ್ಜ್ ಮಾಡೋದಿಕ್ಕೆ ನೀವು ನಿಮ್ಮ ಫ್ರೆಂಡ್ ಹತ್ರ ಫೋನ್ ಅಲ್ಲಿ ಮಾತಾಡಬಹುದು, ನಿಮ್ಗೆ ಇಷ್ಟ ಆದ್ರ ಜೊತೆ ಚಾಟ್ ಮಾಡಬಹುದು. ಈ ರೀತಿ ಸ್ವಲ್ಪ ಸಮಯ ನಿಮ್ಗೆ ಇಷ್ಟವಾದ್ರ ಜೊತೆ ಮಾತಾಡಬಹುದು. ಈ ರೀತಿ ಕನೆಕ್ಟ್ ಮಾಡಿ ನಿಮ್ಮ ಎಮೋಷನಲ್ ಫೀಲಿಂಗ್ಸ್ ಅನ್ನ ಸ್ಯಾಟಿಸ್ಫೈ ಮಾಡ್ಕೋಬಹುದು. ವರ್ಕ್ ಅನ್ನ ಮುಗಿಸ್ಬಿಟ್ಟು ಮೀಟ್ ಮಾಡ್ತಾ ಇದ್ದೀನಿ, ನಾನೀಗ ಬರ್ತಾ ಇದ್ದೀನಿ ಅಂತ ನಿಮ್ಗೆ ಪರಿಚಯ ಇರೋ ಜೊತೆ ಚೆನ್ನಾಗಿದ್ದು ಟೈಮ್ ಅನ್ನ ಸ್ಪೆಂಡ್ ಮಾಡೋದು ಈ ವರ್ಕ್ ಅನ್ನ ಮುಗಿಸೋದಿಕ್ಕೆ ರಿವಾರ್ಡ್ ಆಗಿ ಸೆಟ್ ಮಾಡಬಹುದು. ಯಾಕಂದ್ರೆ ಫ್ರೆಂಡ್ಸ್ ಅನ್ನ ಮೀಟ್ ಮಾಡ್ತೀವಿ, ಅವ್ರ ಜೊತೆ ಚೆನ್ನಾಗಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀವಿ ಅನ್ನೋದು, ಆ ಎಮೋಷನಲ್ ರಿವಾರ್ಡ್ ಅನ್ನೋದು ನಿಮ್ಮನ್ನ ಇನ್ನೂ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಮೋಟಿವೇಟ್ ಮಾಡುತ್ತೆ. ಮತ್ತೆ ನಿಮ್ಮ ಮೆಂಟಲ್ ಎನರ್ಜಿಯನ್ನ ರಿಸ್ಟೋರ್ ಮಾಡೋದಕ್ಕೆ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡದೆ ರಿಲ್ಯಾಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಈ ಲೋಕದಲ್ಲಿ ಯಾವುದೇ ಚಿಂತೆ ಇಲ್ದೇ ಇರೋ ಹಾಗೆ ನೀವಿದ್ಬಿಡಿ. ಹೊರಗಡೆ ಹೋಗಕ್ಕಾದ್ರೆ ಹೊರಗ್ ಬಂದು ಸುಮ್ನೆ ನೋಡ್ತಾ ಕೂತ್ಕೊಳ್ಳಿ, ಇಲ್ಲಾಂದ್ರೆ ಸಿಂಪಲ್ ಆಗಿ ನಿದ್ದೆ ಮಾಡ್ಬಿಡಿ. ಇಲ್ಲಾಂದ್ರೆ ನಿಮ್ಮ ಕೆಲಸದ ಬಗ್ಗೆ ಯೋಚನೆ ಮಾಡದೆ ಇರೋದಕ್ಕೆ ಒಂದು ಸಣ್ಣ ವಿಡಿಯೋ ಗೇಮ್ ಅನ್ನ ಇಲ್ಲಾಂದ್ರೆ ಹಾಡನ್ನ ಕೇಳೋ ಮೂಲಕ ನಿಮ್ಮನ್ನ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಟೋಟಲ್ ಆಗಿ ಈ ಪಾಯಿಂಟ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ನಿಮ್ಮ ಮೈಂಡ್ ಅನ್ನ ನಿಮ್ಮ ಕೆಲಸದ ಬಗ್ಗೆ ಯೋಚನೆ ಮಾಡಕ್ಕೆ ಬಿಡದೆ, ನಿಮ್ಮ ಮೆಂಟಲ್ ಎನರ್ಜಿಯನ್ನ ವೇಸ್ಟ್ ಮಾಡದೆ ಬೇರೆ ವಿಷಯಗಳನ್ನ ಮಾಡಿ, ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ನಿದ್ದೆ ಮಾಡಿ ರೆಸ್ಟ್ ಮಾಡ್ಕೊಂಡು ಮೈಂಡ್ ಅನ್ನ ಕಾಮ್ ಮಾಡಿ. ಯಾಕಂದ್ರೆ ಈ ಕಾಮ್ನೆಸ್ ಮತ್ತೆ ರಿಲ್ಯಾಕ್ಸೇಷನ್ ಅನ್ನ ತಗೊಂಡ್ಬಂದ್ರೇನೆ ನಿಮ್ಮ ಬ್ರೈನ್ ಅನ್ನೋದು ಅದು ಫೋಕಸ್ ಮಾಡೋ ಎಬಿಲಿಟಿಯನ್ನ ಮತ್ತೆ ತಗೊಂಡ್ಬರುತ್ತೆ. ಮತ್ತೆ ಫೈನಲ್ ಆಗಿ ನಿಮ್ಮ ಸ್ಪಿರಿಚುವಲ್ ಎನರ್ಜಿಯನ್ನ ರಿಸ್ಟೋರ್ ಮಾಡೋದಕ್ಕೆ ಸಿಂಪಲ್ ಆಗಿ ನಿಮ್ಮ ಲೈಫ್ ನ ಮೀನಿಂಗ್ ಮತ್ತೆ ಪರ್ಪಸ್ ಬಗ್ಗೆ ನೀವು ಯೋಚನೆ ಮಾಡಬಹುದು. ಅಂದ್ರೆ ನೀವು ಏನಕ್ಕೆ ಬಾಳ್ತಾ ಇದ್ದೀರಾ, ಅಲ್ಟಿಮೇಟ್ ಆಗಿ ಯಾವ ಏಮ್ಗೋಸ್ಕರ ಈಗ ಮಾಡೋ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಹತ್ರ ನೀವು ನೆನ್ಪು ಮಾಡಿಸ್ತಾ ಇರಬೇಕು. ಅಂದ್ರೆ ಸಿಂಪಲ್ ಆಗಿ ಹೇಳಿದ್ರೆ 7 ಎಫೆಕ್ಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ಸ್ ಬುಕ್ ಅಲ್ಲಿ ಬಿಗಿನ್ ವಿತ್ ದ ಎಂಡ್ ಇನ್ ಮೈಂಡ್ ಅಂತ ಹೇಳ್ತಾರೋ, ಅಂದ್ರೆ ನೀವು ಸಾಯ್ಬೇಕಾದ್ರೆ ನಿಮ್ಮನ್ನ ಹೇಗೆ ಎಲ್ರೂ ಕೂಡ ನೆನ್ಪಲ್ಲಿ ಇಟ್ಕೋಬೇಕು, ನಿಮ್ ಬಗ್ಗೆ ಆ ಸಮಯದಲ್ಲಿ ಏನಂತ ಅನ್ಕೋಬೇಕು ಅಂತ ಆಸೆ ಪಡ್ತಿರೋ ಅದಕ್ಕೆ ತಕ್ಕಂತೆ ಈಗ ನೀವು ನಡ್ಕೋತಾ ಇದ್ದೀರಾ. ಹೀಗೆ ಸಿಂಪಲ್ ಆಗಿ ನಿಮ್ಮ ಲೈಫ್ ನ ಪರ್ಪಸ್ ಬಗ್ಗೆ ಯೋಚನೆ ಮಾಡಿ, ಈ ವಿಷಯಗಳ ಬಗ್ಗೆ ಪಾಸಿಟಿವ್ ಆಗಿ ನೀವು ಯೋಚನೆ ಮಾಡಿ. ಈ ರೀತಿಯೆಲ್ಲ ನೀವು ಯೋಚನೆ ಮಾಡಿದ್ರೇನೆ ಅದು ನಿಮ್ಮ ಸ್ಪಿರಿಚುವಲ್ ಸೈಡ್ ಅನ್ನ ಹೀಲ್ ಮಾಡೋ ಹಾಗೆ ಇರುತ್ತೆ. ಸೊ ಯಾವ ಡೈರೆಕ್ಷನ್ ಅಲ್ಲಿ ವರ್ಕ್ ಮಾಡ್ತೀವಿ ಅಂತ ಗೊತ್ತಿಲ್ದೆ, ಯಾವ್ದಕ್ಕೋಸ್ಕರ ವರ್ಕ್ ಮಾಡ್ತೀನಿ ಅಂತ ಗೊತ್ತಿಲ್ದೆ, ಒಂದು ಒಳ್ಳೆಯ ಮೀನಿಂಗ್ ಜೊತೆ ಪರ್ಪಸ್ ಜೊತೆ ಕೆಲಸ ಮಾಡ್ತೀವಿ ಅನ್ನೋ ಆ ಯೋಚನೆ ನಿಮ್ಮನ್ನ ಫುಲ್ಲಿ ಎಂಗೇಜ್ಡ್ ಆಗಿ ವರ್ಕ್ ಮಾಡೋ ರೀತಿ ಮಾಡುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ಬುಕ್ ಅನ್ನ ಓದ್ಬೇಕು ಅಂತ ಅನ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಚಾನಲ್ ನ ಅದರ ಪ್ರೊಡಕ್ಟಿವಿಟಿ ವಿಡಿಯೋಸ್ ಅನ್ನ ಇಲ್ಲಿ ನೋಡ್ಕೋಬಹುದು. ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನಮ್ಮನ್ನ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಕೊನೆಯದಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.